ಅದಕ್ಕೆ ನಾನು ಅವರು ಹಲ್ಕಂತ ಹೌದು. ನಾನು ನನ್ನ ಜೀವನದ ಸಲುವಾಗಿ ಮಾಡಕತ್ತೀನಿ. ಅದು ನನ್ನ ಕರ್ತವ್ಯ ಐತಿ, ನಾ ಮಾಡಾಕತ್ತೀನಿ. ನನ್ಗೆ ಒಂದು 2 ರೂಪಾಯಿ ಹುಟ್ತಾವು ಅನ್ನೋದಕ್ಕೆ ನಾ ತಗೊಂಡ್ ಮಾಡತ್ತೀನಿ. ಅವ್ರು ನಗತಾರಂತ ನಾ ಮನ್ಯಾಗ ಕುಂತ್ರ ನನಗೆ ಅವ್ರು ಕೊಡ್ತಾರ ಇಲ್ಲ. ಅದಕ್ಕೆ ನಮ್ಮದಷ್ಟೇ ನಾವು ವಿಚಾರ ಮಾಡ್ತೀವಿ. ಯಾವುದು ಕಷ್ಟ ಇರಲಿ ಸುಖ ಇರಲಿ. ಈಗ ಪ್ರಭಾ, ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಮನೆ ಬಿಟ್ಟು ಹೊರಗಡೆ ಬಂದು ದುಡಿಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಯಾಕೆ ಬಂತು? ಅಂದ್ರೆ ನಮ್ಮ ಮನೆ ಒಂದ್ ಸ್ವಲ್ಪ ಸಾಲ ಎಲ್ಲ ಆಯ್ತ್ರಿ. ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವ್ರ ಕಾಲ್ ಮುರಿತು, ಹಿಂಗಾಗಿ ಸಾಲ ಆಯ್ತು. ನಾವು ಏನು ಒಬ್ಬರ ಮನೆಗೆ ಹೋಗಿ ದುಡಿದ್ರೆ ನಮ್ಮ ಸಾಲ ಏನು ಮುಟ್ಟಂಗಿಲ್ಲ. ತರೋದು, ತಿನ್ನೋದು, ಮಲ್ಕೊಳ್ಳೋದು ಇಷ್ಟ. ಅದಕ್ಕೆ ಒಂದು 2 ರೂಪಾಯಿ ದುಡಿಬೇಕು ಅನ್ನೋದಕ್ಕೆ ಸಾಲ ಆದ್ರೂ ಮುಟ್ಟುತ್ತೆ ಅಂತೇಳಿ ಭಾವನೆಗೆ ಬಂದಿದ್ದೀನಿ ಅಷ್ಟೇ. ಒಂದು ಕೆಲಸ ಮಾಡ್ಲೇಬೇಕು ಮೇಡಮ್. ಇದು ಅದು ಅನ್ಕೊಂಡ್ ಕುಂತ್ರೆ ಜೀವನ ನಡೆಯಲ್ಲ. ಮತ್ತೆ ನಾನು ಮೊದಲು ಅಡುಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಅದು ಮಾಡಿ ಬೇಜಾರಾಯ್ತು. ಸ್ವಂತ ಏನಾದ್ರು ಮಾಡೋಣ ಅಂತೇಳಿ ಆಟೋ ತಗೊಂಡಿದ್ದೆ. ನಮಸ್ಕಾರ, ಇದು ಲೋಕದರ್ಶನ ಪ್ರಸ್ತುತಿಯಾಗಿ ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಬೆಳಗಾವಿಯ ಹೆಮ್ಮೆಯ ಯಶೋಗಾಥೆಯನ್ನ ಸಾರ್ತಾ ಇರುವಂತಹ ಬೆಳಗಾವಿಯ ಮೊಟ್ಟ ಮೊದಲ ಮಹಿಳಾ ಆಟೋ ಡ್ರೈವರ್ ಪ್ರಭಾ ಬಿಸಿರೊಟ್ಟಿಯವರು. ನಾವು ಜೀವನಕ್ಕಾಗಿ ಏನೆಲ್ಲ ಕೆಲಸವನ್ನು ಮಾಡ್ತೀವಿ, ಸಾಮಾನ್ಯವಾಗಿ ಗಂಡ್ಮಕ್ಳು ಹೊರಗಡೆ ದುಡಿಬೇಕು, ಹೆಣ್ಮಕ್ಳು ಮನೆ ಒಳಗಡೆ ಇರಬೇಕು ಅನ್ನೋದು ಒಂದು ಪರಿಕಲ್ಪನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಮನೆ ಒಳಗೂ ಸೈ, ಮನೆ ಹೊರಗೂ ಸೈ, ಮನೆ ಒಳಗೂ ಸೈ ಅನ್ನೋದನ್ನು ಹೆಣ್ಮಕ್ಳು ಪ್ರೂವ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಟೋ ಓಡಿಸೋದು ಸುಲಭದ ಮಾತಲ್ಲ. ಬೆಳಗಾವಿ, ಇಡೀ ಬೆಳಗಾವಿ ನಗರದಲ್ಲಿ ಚಕ್ರದಂತೆ ಸುತ್ತಾಡಲೇಬೇಕಾದಂಥ ಅನಿವಾರ್ಯತೆ. ಅದು ಬಿಸಿಲಿರಲಿ, ಮಳೆ ಇರಲಿ, ಹಗಲಿರಲಿ, ರಾತ್ರಿ ಇರಲಿ, ಇವರು ಆಟೋ ಓಡಿಸ್ತಾನೆ ಇರ್ತಾರೆ. ಹಾಗಾದರೆ ಪ್ರಭಾ ಅವರು ಯಾಕಾಗಿ ಆಟೋ ಡ್ರೈವರ್ ಆದರು? ಈ ಒಂದು ಯಶೋಗಾಥೆಯನ್ನು ಕೇಳೋಣ ಅವರಿಂದ. ನಮಸ್ಕಾರ ಪ್ರಭಾ. ಮೊಟ್ಟ ಮೊದಲಿಗೆ ಬೆಳಗಾವಿಯ ಮೊಟ್ಟ ಮೊದಲನೇ ಆಟೋ ಡ್ರೈವರ್ ನೀವು. ಈ ಒಂದು ನಿಮ್ಮ ಆಟೋದ ಸಾರಥಿಯಾಗಿದ್ದೀರಿ. ಆಟೋ ಓಡಿಸ್ಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾಕೆ ಬಂತು? ಯಾವ ರೀತಿ ಈ ಒಂದು ಉದ್ಯೋಗಕ್ಕೆ ಬಂತು? ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕು ಮೇಡಮ್. ಇದು ಅದು ಅನ್ಕೊಂಡ್ ಕುಂತ್ರೆ ಜೀವನ ನಡೆಯಲ್ಲ. ಮತ್ತೆ ನಾನು ಮೊದಲು ಅಡುಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಅದು ಮಾಡಿ ಬೇಜಾರಾಯ್ತು. ಈಗ ಸ್ವಂತ ಏನಾದ್ರು ಮಾಡೋಣ ಅಂತೇಳಿ ಆಟೋ ತಗೊಂಡಿದ್ದೆ. ಇದಕ್ಕೆ ಕಾರಣ ಇನ್ನರ್ ವೀಲ್ ಕ್ಲಬ್ನವರು, ಇನ್ನರ್ ವೀಲ್ ಕ್ಲಬ್ ಆಫ್ ಬೆಳಗಾವಿ. ಅವ್ರು ಹೆಲ್ಪ್ ಮಾಡಿದಾರ ಅಂತೇಳಿ ನಾನು ಇವತ್ತು ಆಟೋ ಓಡಿಸ್ತಾ ಇದ್ದೆ. ಡ್ರೈವಿಂಗ್ ನಿಮಗೆ ಬರ್ತಿತ್ತಾ ಮೊದಲು? ಇಲ್ಲ ಮೇಡಮ್, ಬರ್ತಾ ಇರಲಿಲ್ಲ ಮೇಡಮ್. ಆದರೆ ಮಾತ್ರ ಆಮೇಲೆ ಮಾತಾಡ. ಪ್ರಭಾ, ಈಗ ಆಟೋ ಓಡಿಸ್ತಾ ಇರ್ತೀರಿ ನೀವು ಬೆಳಗಾವಿಯಲ್ಲಿ ನಿಮಗಿಂತ ಮುಂಚೆ ಯಾರೂ ಲೇಡಿ ಆಟೋ ಡ್ರೈವರ್ಸ್ ಇರಲಿಲ್ಲ. ನೀವು ಆಟೋ ತಗೊಂಡು ಯಾವಾಗ ಸಾರಥಿಯಾಗಿ ರಸ್ತೆಗೆ ಇಳಿತೀರಿ ಆವಾಗ ಎಲ್ಲರೂ ಆಶ್ಚರ್ಯದಿಂದ ನಿಮ್ಮನ್ನು ನೋಡ್ತಿದ್ರಲ್ಲ, ನೋಡ್ತಿದ್ರು, ಖುಷಿ ಪಡ್ತಿದ್ರಾ ಅಂತ? ಖುಷಿನೂ ಪಡೋರು ಇದಾರೆ ಸರ್ ಮೇಡಮ್. ಆಟೋ ಡ್ರೈವರ್ಗಳಿಗೆ ಸ್ವಲ್ಪ ಇದನ್ನಾಗತ್ತೆ, ಲೇಡೀಸ್ ಆಟೋದವ್ರು ಬಂದ್ರು ಈಗ ನಮ್ದು ಹೆಂಗ ಅನ್ನೋದು ಒಂದು ಭಾವನೆ ಇರ್ತೈತ್ರಿ. ಹಂಗಾಗಿ ಏನು ಇದನ್ನಿಲ್ಲ, ಸ್ವಲ್ಪ ದಿವಸ ತೊಂದರೆ ಕೊಟ್ರು. ಆದ್ರೆ ಈಗ ಎಲ್ಲ ಓಕೆ. ತೊಂದರೆ ಯಾವ ರೀತಿ ಆಗ್ತಿತ್ತು ನಿಮ್ಗೆ? ಅಂದ್ರೆ ಇಲ್ಲಿ ನಿಂದ್ರಿಸ್ಬೇಡ, ಅಲ್ಲಿ ನಿಂದ್ರಿಸ್ಬೇಡ, ನಿಮ್ದು ಪರ್ಮಿಟ್ ಇಲ್ಲ, ನಿಮ್ದು ಇದು ಇಲ್ಲ ಅಂತೇಳಿ ಕಷ್ಟ ಕೊಟ್ರೆ ಎಲ್ಲೋ ಒಂದ್ ಕಡೆ ವೃತ್ತಿ ವೈಷಮ್ಯ ನಾವೇನ್ ಹೇಳ್ತೀವಿ ಅವ್ರ ಮಧ್ಯೆ ಸಮಸ್ಯೆಗಳು ಇರ್ತಾವೆ. ಹಿಂಗಾಗಿ ಸ್ವಲ್ಪ ದಿವಸ ತೊಂದರೆ ಆಯ್ತು. ಹಾಗಾದ್ರೆ ಸಪೋರ್ಟ್ ಇನ್ನರ್ ವೀಲ್ ಕ್ಲಬ್ ಕೊಡ್ತು ಅಂತ ಹೇಳಿದ್ರಿ ನೀವು? ಅವ್ರು ಕೊಟ್ಟಿದಾರ ಅನ್ನೋದಕ್ಕೆ ಇವತ್ತು ನಾ ಆಟೋ ಡ್ರೈವರ್ ಅದೀನಿ. ಅವ್ರ ವತಿಯಿಂದ ದುಡ್ಕೊಂಡು ಒಂದು ಹೊಟ್ಟಿಪಾಡು ನಡೆದಿದೆ, ಎಲ್ಲ ಅವ್ರದ ಇದನ್ನ ಅನ್ನೋದ್ರಿ. ಈ ಇನ್ನರ್ ವೀಲ್ ಕ್ಲಬ್ ಅನ್ನ ಹೊರತುಪಡಿಸಿ ಪ್ರಯಾಣಿಕರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಇಲ್ಲಪ್ಪ ಲೇಡಿ ಆಟೋ ಡ್ರೈವರ್ ನಾ ಕೂತ್ಕೊಳ್ಳೋ ಬೇಡ ಅಂತ ಏನಾದ್ರು ಅವರಲ್ಲಿ ಕೇಳ್ತಾರ, ಬರೀ ಲೇಡೀಸ್ ಏನ್ರಿ ಮೇಡಮ್ ಅಂತ ಕೇಳ್ತಾರ. ನಾ ಎಲ್ಲರ ಸಲುವಾಗಿ ಅಂತ ಹೇಳ್ತೀನಿ, ಲೇಡೀಸ್ ಅಷ್ಟ ಇಲ್ರಿ, ನೀವು ಬರ್ಬೋದು ಸರ್, ಹಂಗೇನಿಲ್ಲ ಅಂದ್ಕೂಡ್ಲೆ ಅವರು ಹೆಮ್ಮೆ ಪಡ್ತಾರ. ಮತ್ತೆ ಎಷ್ಟು ಮಂದಿ ಜನರು ಫಸ್ಟ್ ಕುಂತ್ಕೋದಾರ, ನಂಬರ್ ತಗೊಂಡಿದಾರ. ಹಂಗೇನಾದ್ರು ಅರ್ಜೆಂಟ್ ಇತ್ತು, ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು ನಾ ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಲೇಡೀಸ್ ಏನೋ ಒಂದ್ ತೊಂದ್ರೆ ಇದ್ದಾಗ ನಮಗ್ ಕಾಲ್ ಮಾಡ್ರಿ, ಆ ಟೈಮ್ದಾಗ ನೀ ಇಲ್ಲ ಅನ್ನೋಲ್ಲ. ಅದ್ ಒಂದ ನನ್ಗೆ, ಯಾಕಂದ್ರೆ ಅವ್ರು ಹೆಲ್ಪ್ ಮಾಡ್ದಂಗೂ ಆತು, ನಂದು ಒಂದು ಇದನ್ನು ಆತ ಅಂತೇಳಿ ನಾ ಹೋಗ್ತೀನಿ. ಆ ಥರ ಏನು ತೊಂದರೆ ಇಲ್ಲ, ಏನಿಲ್ಲ, ಎಲ್ಲ ಚಲೋ ನಡೆದೈತಿ ಅಷ್ಟೇ. ಈಗ ಪ್ರಭಾ, ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಮನೆ ಬಿಟ್ಟು ಹೊರಗಡೆ ಬಂದು ದುಡಿಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಯಾಕೆ ಬಂತು? ಅಂದ್ರೆ ನಮ್ಮ ಮನೆ ಒಂದ್ ಸ್ವಲ್ಪ ಸಾಲ ಎಲ್ಲ ಆಯ್ತ್ರಿ. ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು,
ಅವ್ರ ಕಾಲು ಮುರಿತು, ಹಿಂಗಾಗಿ ಸಾಲ ಆಯಿತು. ನಾವು ಏನು ಒಬ್ಬರ ಮನೆಗೆ ಹೋಗಿ ದುಡಿದ್ರೆ ನಮ್ಮ ಸಾಲ ಏನು ಮುಟ್ಟಂಗಿಲ್ಲ. ತರೋದು, ತಿನ್ನೋದು, ಮಲ್ಕೊಳ್ಳೋದು ಇಷ್ಟ ರೀ. ಅದಕ್ಕೆ ಒಂದು 2 ರೂಪಾಯಿ ದುಡಿಬೇಕು ಅನ್ನೋದಕ್ಕೆ ಸಾಲ ಆದರೂ ಮುಟ್ಟುತ್ತೆ ಅಂತೇಳಿ ಭಾವನೆಗೆ ಬಂದಿದ್ದೀನಿ ರೀ ಅಷ್ಟೇ. ಈಗ ನಿಮ್ಮ ಯಜಮಾನರು ಅವರು ನಿಮ್ಮ ಕೆಲಸಕ್ಕೆ ಯಾವ ರೀತಿ ಸಾಥ್ ಕೊಡ್ತಾರೆ? ಅವ್ರಿಗೇನು ತೊಂದರೆ ಇಲ್ಲ ರೀ ಮೇಡಮ್, ಎಲ್ಲ ಥರ ಸಾಥ್ ಕೊಡ್ತಾರೆ. ನೈಟ್ ಐತಿ ಹೋಗುತ್ತೀವಿ, 2 ಹೊಡೆದೈತಿ, ನೀ ಹೆಂಗೆ ಹೋಗ್ತಿ? ಅವ್ರು ಬರ್ತಾರೆ ಒಂದೊಂದು ಸತಿ ಜೊತೆಗೆ, ಇಲ್ಲಾಂದ್ರೆ ಒಂದೊಂದು ಸತಿ ಅವ್ರಿಗೆ ಅಮ್ಮ ಹುಷಾರು ಇಲ್ಲಾಂದ್ರೆ ನಾವು ಹೋಗ್ತೀನಿ, ಹಂಗೆ ಮಾಡ್ಕೋತೀವಿ. ಇಲ್ಲಾಂದ್ರೆ ಅವರು ಒಂದೊಂದು ಸತಿ ಹೋಗ್ತಾರೆ, ನನ್ನ ಕಸ್ಟಮರ್ ಇದ್ರು ಅವರು ಒಂದೊಂದು ಸತಿ ಹೋಗಿ ಬಿಟ್ಟು ಬರ್ತಾರೆ. ಈಗ ರಾತ್ರಿ ನೀವು ಕಸ್ಟಮರ್ ತಗೊಂಡು ಹೋಗುವಾಗ ಯಾವತ್ತಾದ್ರೂ ಏನಾದರೂ ಸಮಸ್ಯೆ ಅಂತ ಆಗಿದೆಯಾ? ಸಮಸ್ಯೆ ಅದು ಇನ್ನುವರೆಗೂ ಏನೂ ಇಲ್ಲ ಮೇಡಮ್, ಎಲ್ಲ ಚೆನ್ನಾಗಿ ನಡೆದಿದೆ. ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ. ಅದೇ ಥರ ಸಪೋರ್ಟ್ ಮಾಡಿದ್ರೆ ನಾ ಇದೇ ಥರ ಇರ್ತೀನಿ ರೀ ಅಷ್ಟೇ. ಯಾವತ್ತೂ ಭಯ ಬಂದಿಲ್ಲ ನನಗೆ? ಭಯ ಬಂದಿಲ್ಲ, ಇಲ್ಲ, ಯಾವತ್ತೂ ಇಲ್ಲ. ಇಷ್ಟು ದಿನಗಳ ಕಾಲ ಅಂದರೆ 4 ವರ್ಷಗಳಿಂದ ನೀವು ಆಟೋ ಓಡಿಸ್ತಾ ಇದ್ದೀರಿ ಬೆಳಗಾವಿಯಲ್ಲಿ. ಮೊದಲೇ ದಿನ ನೀವು ಯಾವ ಕಸ್ಟಮರ್ ಅಥವಾ ಪ್ಯಾಸೆಂಜರ್ ತಗೊಂಡು ಹೋಗಿದ್ರಿ? ನಿಮ್ಗೆ ಏನಾದರೂ ನೆನಪಿದೆಯಾ ಫಸ್ಟ್ ಡೇ? ಹಂಗೆಲ್ಲ ಹೋಗಿದ್ದೀನಿ ಮೊದಲು ಅಂದ್ರೆ ಸ್ವಲ್ಪ ಹೆದರಿಕೆ ಇರುತ್ತೆ ಮೇಡಮ್. ಎಲ್ಲಾದ್ರೂ ಹಾಸ್ತೀನೇನೋ, ಏನಾದರೂ ಆದೀತೇನೋ, ಹಿಂಗೆ ಹೆದರಿಕೆ ಇರ್ತೈತಿ. ಆದ್ರೆ ಮೊದಲು ಹೋಗಿದ್ರೂ ಮೇಡಮ್ ನೀವು ತೊಗೊಂಡಿರಿ, ಹೆಣ್ಮಕ್ಳು ಹೊಡ್ಯಾತೀರಿ, ನಿಮ್ಮನ್ನು ನೋಡಿ ಹೆಮ್ಮೆ ಪಡಬೇಕು, ನೀವು ಒಂದು ಹೆಣ್ಮಕ್ಳಿಗೆ ಮಾದರಿ ಆಗಿರಿ ಅಂತೇಳಿ ಇಷ್ಟೆಲ್ಲ ಮಾತಾಡಿದಕ್ಕೆ ನನಗೂ ಹ್ಯಾಪಿ ಆಗಿದೆ. ಇಷ್ಟು ದಿನಗಳ ಕಾಲ ನೀವು ಆಟೋ ಓಡಿಸೋ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕ್ಷಣ ನಿಮ್ಗೆ ಬಹಳಷ್ಟು ಖುಷಿ ಕೊಟ್ಟಂತಂದು ನೆನಪಿನಲ್ಲಿ ಯಾವಾಗಲೂ ಇಡುವಂಥದ್ದು ಆಗ್ತೈತ್ರಿ? ಒಂದೊಂದು ಕಸ್ಟಮರ್ ಅಂತಾರಲ್ಲ, ನಿಮ್ಮನ್ನ ನೋಡಿ ನಾವು ಕಲಿಬೇಕ್ರಿ ಮೇಡಮ್, ಈ ವಯಸ್ಸಿನಾಗ ನೀವು ಆಟೋ ಓಡಿಸತ್ತೀರಿ ಅಂದ್ರೆ ಒಂದು ಹೆಮ್ಮೆ ಪಡೋ ಅಂತ ವಿಷಯ ರೀ ಅಂತೇಳಿ ಹಿಂಗೆ ಹೊಗಳ್ತಾರ ಅಂದ್ರೆ ಒಂದು ಸ್ವಲ್ಪ ಸಂತೋಷ, ಸಮಾಧಾನ. ಈಗ ಮನೆಯಲ್ಲಿ ನಿಮ್ಮ ಆಟೋ ಚಲೋ ಹೊಡಿತೀರಿ ಹಿಂಗಂದ್ರೆ ಖುಷಿ ತರ ಹೊಡೆಯಂಗಿಲ್ಲ, ದಗದಾಗ ಹೊಡೆಯಂಗಿಲ್ಲ, ಚಲೋ ತಂಗಿ ಸ್ಮೂತ್ ಹೋಗ್ತೀರಿ ಅಂತಾರಲ್ಲ, ಅದೇ ಒಂದು ಸಂತೋಷ. ಯಾವಾಗ್ಲೂ ಮಹಿಳೆಯರು ಅಂದ್ರೆ ಯಾವುದೇ ಕೆಲಸ ಕೊಟ್ಟರು ಬಹಳಷ್ಟು ಸ್ಮೂತ್ ಆಗಿ ಮಾಡ್ತಾರೆ ಅನ್ನೋ ಮಾತು. ಸೊ ಅದನ್ನ ಆಟೋನು ಇರ್ಲಿ, ಯಾವ್ದು ಇರ್ಲಿ, ಹೆಣ್ಮಕ್ಳಿಗೆ ಒಂದು ಇದನ್ನ ಅನ್ನೋದು ಇರ್ತೈತ್ರಿ. ನಾವ್ ಇದೇ ಚಲೋ ತಂಗಿ ಹೊಡೆದ್ರೆ ಒಂದ್ 4 ದಿವಸ ಬಾಳಕಿ ಬರ್ತೈತಿ. ನಾವ್ ಎತ್ತಾರೆ ಅದ್ರ ಮೇಲೆ ಮಾಡಿದೀವಿ ಅಂದ್ರೆ ಅದು ನಮಗ್ ಭಾಳ ದಿವಸ ಸಾಥ್ ಕೊಡಂಗಿಲ್ಲ. ಹಿಂಗ ಚಲೋ ನಡ್ಕೊಂತಿರ್ಲಿ, ಇನ್ನೊಂದು 10 ವರ್ಷ ದುಡಿಲಿ ನಾನು ಅಂತೀನಿ. ಈಗ ಸಾರಥಿಯಾಗಿ ನೀವು 4 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಮನೆಯದೇನಿತ್ತು ಅದನ್ನ ನಿಮ್ಮ ಆಟೋ ನಿವಾರಣೆ ಮಾಡಿದೆಯಾ ಅಂತ? ಭಾಳ ಇಲ್ಲಿ ಸ್ವಲ್ಪ ಮಾಡೈತ್ರಿ, ಮಾಡಿದೆ. ಅಂದ್ರೆ ನೋಡ್ರಿ, ನಾವು ದುಡಿಬೇಕು. ಖರೆ, ದುಡಿಯುವಾಗ ಏನಾಗ್ತೈತ್ರಿ, ಮನಿ ಒಳಗೆ ಏನಾರೇ ತೊಂದ್ರೆ ಬರ್ತಾವ. ಅಜ್ಜಿಗೆ ಆರಾಮಿಲ್ಲ, ಗಂಡಗ ಆರಾಮಿಲ್ಲ, ಹಿಂಗೆಲ್ಲ ಬರ್ತಾವ್ರಿ. ಅವನು ಮೊದಲು ನೋಡ್ಬೇಕಾಗ್ತೈತ್ರಿ, ಆಮೇಲೆ ಇದನ್ನ ನೋಡ್ಬೇಕು. ಖಂಡಿತ. ಈಗ ಪ್ರಭಾ, ಈಗ ನಾವ್ ಇದನ್ನ ಮಾಡಾತೇವ ಅಂತೇಳಿ ಅವ್ರನ್ನ ಬಿಟ್ಟು ಹೋಗ್ಯಾಕಾಗಂಗಿಲ್ಲ. ನಿಜ ನಿಜ. ಮೊದಲಾದ್ರೆ ನಮ್ ಕರ್ತವ್ಯ, ಆಮೇಲೆ ಒಂದು ಹೆಣ್ಣಾದ್ಮೇಲೆ ಯಾವುದೇ ಕ್ಷೇತ್ರದಲ್ಲಿದ್ರು ಕೂಡ ಮನೆ ಅನ್ನೋದು ಆಕೆ ಪ್ರಿಯಾರಿಟಿ ಆಗಿರುತ್ತೆ. ಪೈಲಾ ಡ್ಯೂಟಿ ಆದ್ರೆ ಆಮೇಲೆ ಮೊದಲು ಮನೆ ನೋಡ್ಕೊಂಡು ಹೊರಗಡೆ, ಮನೆಗೆದ್ದು ಮಾರು ಗೆದೆ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಈಗ ಸಾಕಷ್ಟು ಮಹಿಳೆಯರು ಇರ್ತಾರೆ ಪ್ರಭಾ, ನಾವು ಯಾವ ರೀತಿ ಹೊರಗಡೆ ಹೋಗ್ಬೇಕಪ್ಪ, ನಾನು ಕಲ್ತಿಲ್ಲ, ನಾನು ಹೊರಗಡೆ ಹೋಗಿ ಏನೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಭಯ ಬೀಳ್ತಾರೆ. ಕೆಲವಾರು ಬಾರಿ ಜೀವನದಲ್ಲಿ ಏನೆಲ್ಲ ಘಟನೆಗಳಾಗುತ್ತೆ, ಮಹಿಳೆ ಒಬ್ಬಂಟಿ ಆಗ್ಬಿಡ್ತಾಳೆ. ಅಂತ ಮಹಿಳೆಯರಿಗೆ ಯಾವ ರೀತಿ ಧೈರ್ಯ ಕೊಡ್ತೀರಿ ನೀವು, ನಾವು ಏನೆಲ್ಲ ಮಾಡ್ಬೋದು ಅಂತ? ನಾ ಹೇಳ್ತೇನೆ ನೋಡ್ರಿ, ಜೀವನ ಒಳಗೆ ಕಷ್ಟ ಬರೋದೆ, ಅದನ್ನ ನಾವು ಹಿಂದೆ ಒದ್ದು ಮುಂದೆ ಹೋದ್ರೆ ನಮ್ದು ಒಂದು ಜೀವನ ಮುಂದೆ ನಡೀತೈತಿ. ಈಗ ನಾವು ಅದ್ರೊಳಗನ ಸಾಯ್ತೀವ ಅಂದ್ರೆ ಅದು ಅರ್ಥ ಇಲ್ಲ. ಒಂದ್ಸಲ ಹುಟ್ಟಿರ್ತೈತ್ರಿ, ಅದು ಪದೇ ಹುಟ್ಟಕ್ಕಾಗಲ್ಲ. ಅದನ್ನ ನಾವು ಯಾವ್ದಾದ್ರು ಇದನ್ನ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಒಂದೇ ಉದಾಹರಣೆ ನಂದು. ತನ್ನ ಜೀವ ಕಳ್ಕೊಬಾರ್ದು, ಏನಾದ್ರೂ ದಾರಿ ತೋರಿಸ್ತಾರೆ. ಅದು ತನ್ನ ಮನಸ್ಸಿನಾಗ ಇಟ್ಕೊಂಡು ಕೊರಗಿದ್ರೆ ಆಗೋದಿಲ್ಲ. ಒಬ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಯಾರೇ ದಾರಿ ತೋರಿಸೋರು ಸಿಗ್ತಾರೆ ಅನ್ನೋದು ನಂದು ಒಂದು ಭಾವನೆ ಇದೆ. ನಾನು ಅದೇ ಥರ ನಾನು ಸಾಲಿ ಕಲ್ತಿಲ್ಲ, ಏನಿಲ್ರಿ, ಬಟ್ ಅದೇ ಆದರೂ ನಾ ಬ್ಯಾರೇದ್ ಮಾಡ್ಲಿಲ್ಲ ಅಂದ್ರೂ ಇದನ್ನಾರೇ ಮಾಡ್ತೀನಿ. ಇಷ್ಟು ವರ್ಷ ಅಡಿಗೆ ಮಾಡಿ ಜೀವನ ಕಳ್ದೀನಿ. ಈಗ ಒಂದು 4 ವರ್ಷ 50 ವರ್ಷದ ಜೀವನ ಅಡಿಗೆ ಒಳಗೆ ಹೋಗೈತ್ರಿ. ಈಗ ಒಂದು 4 ವರ್ಷ ಇದು ಹೊಂಟೈತಿ. ಹಿಂಗ ಏನಾದ್ರು ಒಂದು ತಪ್ಪಿದ್ರೆ ಇನ್ನೊಂದು ಮಾಡ್ಬೇಕನ್ನೋ ಛಲ ಇರ್ಬೇಕಾದ್ರೆ ಜೀವಕ್ಕೇನು ಮಾಡ್ಕೋಬಾರ್ದು ಅನ್ನೋದು. ಮಹಿಳೆ ಆಗ್ಲಿ ಯಾವತ್ತೂ ಕೂಡ ಧೈರ್ಯ ಕಳ್ಕೋಬಾರ್ದು ಅಷ್ಟೇ. ಧೈರ್ಯ ಕಳ್ಕೊಂಡ್ವಿ ಅಂದ್ರೆ ನಾವ ಹೋಗ್ಬೇಕ್ರಿ. ಮತ್ತೆ ಯಾರಾದ್ರೂ ನೋಡ್ರಿ ಚಲೋ ಆಗೋದ್ ನೋಡವ್ರು ಇರ್ತಾರ, ನೋಡ್ಲಿಲ್ದವ್ರು ಇರ್ತಾರ. ಅದ್ರ ಕಡೆ ತಲೆ ಕೊಡೋದಲ್ರಿ. ಇವತ್ತು ನಾನು ನೋಡಿ 4 ಮಂದಿ ನಗ್ತಾರ್ರಿ. ನಾ ಸ್ಟಾರ್ಟಿಂಗ್ ಹೊಡಿಬೇಕಾದ್ರೆ ನಗ್ತಿದ್ದೇರಿ ನನ್ನ ನೋಡಿ. ನಕ್ರ ನಾನು ಅವರು ಹಲ್ಕ ಅಂತಾವ್, ನನ್ನ ಅಲ್ಲ. ಹೌದು, ನಾನು ನನ್ನ ಜೀವನದ ಸಲುವಾಗಿ ಮಾಡಕ.
ಅದು ನನ್ನ ಕರ್ತವ್ಯ ಐತಿ, ನಾ ಮಾಡಾಕತ್ತೀನಿ. ನನ್ಗೆ ಒಂದು 2 ರೂಪಾಯಿ ಹುಟ್ತಾವು ಅನ್ನೋದಕ್ಕೆ ನಾ ತಗೊಂಡು ಮಾಡತ್ತೀನಿ. ಅವ್ರು ನಗತಾರಂತ ನಾ ಮನ್ಯಾಗ ಕುಂತ್ರ ನನಗೆ ಅವ್ರು ಕೊಡ್ತಾರ ಇಲ್ಲ. ಅದಕ್ಕೆ ನಮ್ಮದಷ್ಟೇ ನಾವು ವಿಚಾರ ಮಾಡೋದು. ಯಾವುದು ಕಷ್ಟ ಇರಲಿ ಸುಖ ಇರಲಿ, ಒಬ್ರಿಗೆ ಚಲೋ ಮಾಡೋದು ಇರ್ತೈತಿ. ಈಗ ನೋಡ್ರಿ ಹಾದಿಲೇ ಹೊಂಟಿರ್ತೇವಿ, ಇಲ್ಲಿ ಯಾರ್ಯಾರು ಐತಿರಿ ಒಂದು ಏನೋ ಆಕ್ಸಿಡೆಂಟ್ ಆತು ಬಿತ್ತಂದ್ರೆ ನಾವು ಅವ್ರನ್ನ ತಗೊಂಡು ಹೋಗಿ ಸೇಫ್ಟಿಲೇ ತಗೊಂಡು ಹೋಗಿ ದವಾಖಾನೆಗೆ ಸೇರ್ಸೋದು ನಮ್ಮ ಧರ್ಮ. ಅಂಥವೆಲ್ಲ ಮಾಡ್ಬೇಕಂತೀನಿ. ಅದನ್ನ ಒಗದು ಹೋಗ್ಬಾರ್ದು. ಅದು ಮಾಡೋದು ನಮಗೆ ನಾಳೆ ಯಾವ್ದೋ ಪರಿಸ್ಥಿತಿ ಬಂದ್ರೆ ಇನ್ನೊಬ್ರು ಮಾಡ್ಬೇಕು ನಮಗೆ. ಹಂಗೊಂದು ಉದಾಹರಣೆ ಮನುಷ್ಯರಿಗೆ ಎಲ್ಲರಿಗೂ ಆ ಥರ ಇರ್ಬೇಕಂತೀನಿ ಅಷ್ಟೇ, ಮತ್ತೇನಿಲ್ಲ. ಧೈರ್ಯ ಇದ್ರೆ ಸಾಕು. ಧೈರ್ಯ ಇದ್ರೆ ಏನ್ ಬೇಕಾದ್ ಮಾಡ್ಬೋದ್ರಿ, ಅದೇನಿಲ್ಲ. ಎಂತ ಕೆಲಸ ಇದ್ರು ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಏನ್ ತುಡು ಮಾಡೋದಲ್ಲ ಏನಲ್ಲ, ಸ್ವಂತವಾಗಿ ಒಂದ್ ಗನ್ಸರ್ ತರ ದುಡಿದು ತಿನ್ನಾಕತ್ತೀವಿ, ಅದ ಮುಖ್ಯವಾಗಿದೆ. ಈಗ ಅಕ್ಕ ಮಹಾದೇವಿಯವರು ಒಂದು ವಚನದಲ್ಲಿ ಹೇಳ್ತಾರೆ, ಈ ಲೋಕದಲ್ಲಿ ಬಂದ್ಮೇಲೆ ಸ್ತುತಿ ನಿಂದೆ ಏನೇ ಬರ್ಲಿ ನಾವ್ ಎಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕು ಅಂತ. ಹಂಗೆಲ್ಲದಕ್ಕೂ ಇರ್ಬೇಕ್ರಿ. ನಮ್ಗೆ ಇವತ್ತು ಕಷ್ಟ ಆಗಿರ್ತೈತ್ರಿ, 1 ದಿವ್ಸ ಆಗ್ತೈತಿ, 2 ದಿವ್ಸ ಆಗ್ತೈತಿ, 3 ದಿವ್ಸ ಆಗ್ತೈತಿ. ನಾವ್ ಅದನ್ನ ಹಂಗ ಆಗಾಗತೈತಿ ಅಂತ ಬಿಟ್ರೆ ನಾವ್ ಬಿಡ್ಬೇಕನ್ನ ಆಗ್ತೈತಿ ಲೈಫ್ ಲಾಂಗ್. ಧೈರ್ಯ ಮಾಡಿ ಹೊಡೆದು ಅಂದ್ರೆ ಈಗ ನನ್ಗೆ ಅದು ಆಟೋ ಬರ್ತಿರ್ಲಿಲ್ಲ. ನಮ್ಮ ಅಂಟಿನು ನಮ್ಮ ಅಕ್ಕನ ಗಂಡ ಇಲ್ಲಂದ್ರೆ ಅಕ್ಕ ಯಾರು ಇಬ್ರು ಬರ್ತಿರಿ ನನ್ನ ಜೊತೆ. ಅವ್ರ ಬಾಜು ಕುಂಡಿರ್ತೀರಿ, ಕಸ್ಟಮರ್ ಹಾಕೊಂಡ ಪ್ರಾಕ್ಟೀಸ್ ಮಾಡೇನ್ರಿ. ಒಂದು 15 ದಿವ್ಸ ಬಂದ್ರು, ಆಮೇಲೆ ನಿನ್ನ ಕೆಲಸ ನಿನ್ಗೆ, ನಮ್ಮ ಕೆಲಸ ನನಗೆ. ಹೌದು, ಅವ್ರೆಲ್ಲರೂ ನನಗೆ ಸಾಥ್ ಕೊಟ್ಟಾರ ಅಂತೇಳಿ ಇವತ್ತು ಆಟೋ ಡ್ರೈವರ್ ಆಗಿ. ಈಗ ನಿಮ್ಮ ರಿಲೇಷನ್ಸ್ ಇರ್ಬೋದು ಅಥವಾ ಮನೇಲಿ ಮಕ್ಕಳು ಇವರೆಲ್ಲ ಖುಷಿ ಪಡ್ತಾರ? ಎಲ್ಲರೂ ಖುಷಿ ಪಡ್ತಾರ್ರಿ ಮೇಡಮ್, ಎಲ್ಲರೂ ಖುಷಿ ಪಡ್ತಾರೆ, ಎಲ್ಲರಿಗೂ ಹೆಮ್ಮೆ ಐತಿ. ಕೇವಲ ನಿಮ್ಮ ಮನೆ ಜನರಿಗೆ ಮಾತ್ರ ಅಲ್ಲ ಪ್ರಭಾ, ಎಲ್ಲರಿಗೂ ಐತಿ. ನಿಜ, ಇಡೀ ಬೆಳಗಾವಿಗೆ ಹೆಮ್ಮೆ. ಯಾಕಂದ್ರೆ ಇಡೀ ಬೆಳಗಾವಿಗೆ ಮೊಟ್ಟ ಮೊದಲನೇ ಲೇಡಿ ಆಟೋ ಡ್ರೈವರ್ ನೀವು. ಲೇಡಿ ಆಟೋ ಡ್ರೈವರ್ ಅನ್ನೋದು ಮುಖ್ಯವಾಗೋದಿಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಸಂದರ್ಭದಲ್ಲಿ ಹೆಣ್ಣು ಯಾವುದೇ ಕ್ಷೇತ್ರಕ್ಕೂ ಕೂಡ ಸೈ ಅನ್ನೋದನ್ನು ನೀವು ನಿರೂಪಿಸಿದ್ದೀರಿ. ನಿಜಕ್ಕೂ ನೀವು ಬೆಳಗಾವಿಯ ಹೆಮ್ಮೆ. ಇದೇ ರೀತಿ ನೀವು ಮತ್ತಷ್ಟು ಜನರಿಗೆ ಮಾದರಿಯಾಗಲಿ, ನಿಮ್ಮಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ಸಿಗಲಿ ಅಂತ ನಾವು ಹಾರೈಸ್ತೀವಿ. ನಿಮಗೆ ಶುಭ ಆಗಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ. ಲೋಕದರ್ಶನದ ಇಂತಹ ಕಾರ್ಯಕ್ರಮಗಳಿಂದ ಮತ್ತಷ್ಟು ಮಹಿಳೆಯರಿಗೆ ಪ್ರೇರಣೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಆತ್ಮೀಯರೇ, ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾತ್ರವಲ್ಲ, ಈ ಒಂದು ಮಹಿಳಾ ದಿನವನ್ನು ನಾವು ಪ್ರತಿಯೊಂದು ಕ್ಷಣ ಆಚರಿಸಲೇಬೇಕಾಗುತ್ತೆ. ಕ್ಷೇತ್ರ ಯಾವುದೇ ಇರಲಿ, ಕೆಲಸ ಯಾವುದೇ ಇರಲಿ, ವಯಸ್ಸು ಎಷ್ಟೇ ಇರಲಿ, ಏನೇ ಆಗಲಿ, ಒಟ್ಟಾರೆಯಾಗಿ ನಾವು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಸೈ ಅನ್ನಿಸ್ಕೊಳ್ತೀವಿ. ಮತ್ತೊಂದು ವಿಶೇಷ ಅಂದರೆ ನಾವು ಮಾಡೋ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ, ಪ್ರತಿಯೊಂದು ಕೆಲಸದಲ್ಲೂ ಕೂಡ 100% ನ್ಯಾಯವನ್ನು ಆ ಕೆಲಸಕ್ಕೆ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಇದೇ ರೀತಿ ಮತ್ತಷ್ಟು ಮೋಟಿವೇಶನಲ್ ಸ್ಟೋರಿಗಳಿಗಾಗಿ ನೀವು ಪ್ರತಿದಿನ ನೋಡ್ತಾ ಇರಿ ಲೋಕದರ್ಶನದ ಈ ಕಾರ್ಯಕ್ರಮವನ್ನು. ಇದು ಸಂವಾದ ಟಾಕ್ ಟೈಮ್ ವಿತ್ ಲೋಕದರ್ಶನ ಕಾರ್ಯಕ್ರಮ. ದಯಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಲೈಕ್ ಮಾಡಿ. ಧನ್ಯವಾದ.